ಶಾಲೆಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ದಂಧೆ ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಶಾಲೆಗಳಲ್ಲಿ ವಸತಿ ಸಹಿತ ಅನಧಿಕೃತ ಕೋಚಿಂಗ್ ಸೆಂಟರ್ ದಂಧೆ ನಡೀತಾ ಇದೆ. ಹೊಸ ಶಾಲೆಯನ್ನ ನಡೆಸೋದಕ್ಕೆ ಶಿಕ್ಷಣ ಇಲಾಖೆಯ 24 ಮಾನದಂಡಗಳನ್ನು ಪಾಲಿಸಬೇಕು ಅಂಡ್ ಮಾನ್ಯತೆ ನವೀಕರಿಸಲು ಗೈಡ್ಲೈನ್ಸ್ ಅನ್ನ ಅನುಸರಿಸಲೇಬೇಕಾಗುತ್ತೆ. ಆದರೆ ಬೆಳಗಾವಿಯ ಶಿಕ್ಷಣ ಇಲಾಖೆ ನಿಯಮವನ್ನ ಪಾಲಿಸದ ಆರೋಪ ಈಗ ಗಂಭೀರವಾಗಿ ಕೇಳಿ ಬಂದಿರುವಂಥದ್ದು. ಅನಧಿಕೃತವಾಗಿ ಪೂರ್ವ ಪ್ರಾಥಮಿಕ ಹಾಗೆ LKG UKG ತರಗತಿಗಳು ನಡೀತಾ ಇದ್ದಾವೆ. ಅನಧಿಕೃತ ಕೋಚಿಂಗ್ ಸೆಂಟರ್ ಅನ್ನ ತೆರೆದು ಹಣ ವಸೂಲಿಯ ಆರೋಪ ಕೇಳಿ ಬಂದಿದೆ. ಮರಡಿ ನಾಗಲಾಪುರದಲ್ಲಿರುವ ಚೈತನ್ಯ ಕನ್ನಡ ಪ್ರಾಥಮಿಕ ಶಾಲೆಯ ವಿರುದ್ಧ ಈಗ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ವಸತಿ ಸಹಿತ ಕೋಚಿಂಗ್ ಸೆಂಟರ್ ಕೂಡ ನಡೆಸ್ತಾ ಇರುವ ಆರೋಪ ಕೇಳಿ ಬಂದಿದೆ. ಮಕ್ಕಳಿಗೆ ಕುಳಿತು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಬೆಂಚ್ ವ್ಯವಸ್ಥೆ ಕೂಡ ಇಲ್ಲ. ಇನ್ನು ಒಂದು ಹೊಸ ಶಾಲೆಯನ್ನು ನಡೆಸಬೇಕು ಅಂದರೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದರಲ್ಲೂ ಶಿಕ್ಷಣ ಇಲಾಖೆಯಿಂದ 24 ಮಾನದಂಡಗಳ ಪ್ರಕಾರ ದಾಖಲೆಯನ್ನು ಸಲ್ಲಿಸಬೇಕು. ಅದೇ ರೀತಿ ಮಾನ್ಯತೆಯನ್ನು ನವೀಕರಿಸೋದಕ್ಕೆ ಗೈಡ್ಲೈನ್ಸನ್ನು ಅನುಸರಿಸಲೇಬೇಕಾಗುತ್ತೆ. ಆದರೆ ಬೆಳಗಾವಿ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವುದೇ ರೂಲ್ಸನ್ನು ಪಾಲನೆ ಮಾಡ್ತಾ ಇಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ಏನು ಮಾಡ್ತಾ ಇದೆ ಅನ್ನೋದರ ಕುರಿತಾಗಿ ಅಂದರೆ ಬೆಳಗಾವಿಯಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ದಂಧೆ ನಡೀತಾ ಇರುವ ಗಂಭೀರ ಆರೋಪ ಕೇಳಿ ಬಂದಿದ್ದು, ಹಣ ವಸೂಲಿ ಮಾಡುವ ದಂಧೆ ರಾಜಾರೋಷವಾಗಿ ಶಾಲೆಯಲ್ಲೇ ನಡೆದಿದೆ. ಬೈಲಹೊಂಗಲ ತಾಲೂಕಿನ ಮರಡಿ ನಾಗಲಾಪುರ ಗ್ರಾಮದಲ್ಲಿರುವ ಚೈತನ್ಯ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಅನುದಾನ ರಹಿತ 1ರಿಂದ 5ನೇ ತರಗತಿವರೆಗೆ ಮಾತ್ರ ಮಾನ್ಯತೆ ಪಡೆದಿದೆ. ಆದರೆ ಇಲ್ಲಿ ಅನಧಿಕೃತವಾಗಿ ಪೂರ್ವ ಪ್ರಾಥಮಿಕ LKG UKG ತರಗತಿಗಳು ಕೂಡ ಇವೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ನೋಡಿ, ಮಕ್ಕಳಿಗೆ ಕುಳಿತುಕೊಂಡು ವಿದ್ಯಾಭ್ಯಾಸವನ್ನು ಕಲಿಯೋದಕ್ಕೆ ಬೆಂಚ್ ವ್ಯವಸ್ಥೆ ಕೂಡ ಇಲ್ಲ, ಅರ್ಹತೆಯ ಶಿಕ್ಷಕರಿಲ್ಲ, ಉತ್ತಮ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಆದರೂ ಕೂಡ ಈಗ ಕೋಚಿಂಗ್ ಸೆಂಟರ್ಗಳು ನಡೀತಾ ಇರುವಂಥದ್ದು. ಅಂದರೆ ಅನಧಿಕೃತವಾಗಿ ಈ ಒಂದು ದಂಧೆ ನಡೀತಾ ಇರುವಂಥದ್ದು. ಈ ಕುರಿತು ನಮ್ಮ ಪ್ರತಿನಿಧಿ ಬಾಳಪ್ಪ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ಕೊಡಲಿದ್ದಾರೆ. ಬಾಳಪ್ಪ, ಬೆಳಗಾವಿ ಶಿಕ್ಷಣ ಇಲಾಖೆಯ ನಿಯಮಗಳು ಯಾವ ರೀತಿ ಶಿಕ್ಷಣ ಇಲಾಖೆ ಪಾಲಿಸ್ತಾ ಇದೆ ಅನ್ನೋದು ಈ ಒಂದು ಸ್ಟೋರಿಯಿಂದ ಗೊತ್ತಾಗ್ತಾ ಇದೆ. ಅಂದರೆ ಈ ಶಾಲೆ ಇದೆಯಲ್ಲ, ಇದು ಸರ್ಕಾರಿ ಶಾಲೆನಾ ಅಥವಾ ಏನು ಪ್ರೈವೇಟ್ ಸ್ಕೂಲಾ? ಎಷ್ಟು ದಿನಗಳಿಂದ ಈ ಒಂದು ಅನಧಿಕೃತ ದಂಧೆ ನಡೀತಾ ಇರುವಂಥದ್ದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಲ, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ವಲಯದಲ್ಲಿ ಬರ್ತಕ್ಕಂಥ ಬೈಲಹೊಂಗಲ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಏನೋ ಒಂದು ಅನಧಿಕೃತ ಒಂದು ಅನುದಾನ ರಹಿತ ಶಾಲೆಗಳಲ್ಲಿ ಏನು ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನು ಮಕ್ಕಳಿಗೆ ಯಾವುದೇ ತರ ತಲುಪಿಸದೆ ಒಂದು ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಶೈಕ್ಷಣಿಕ ಇಲಾಖೆನೇ ಕಾರಣ ಆಗಿರುತ್ತೆ. ಅಲ್ಲಿರ್ತಕ್ಕಂಥ BOಗಳಾಗಿರ್ಬೋದು, DDP ಆಗಿರ್ಬೋದು, ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೂಲ್ಸ್ ಗಳನ್ನು ಬ್ರೇಕ್ ಮಾಡೋಕೆ ಒಂದು ಇಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ ಸಾಥ್ ನೀಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗಾಗಲೇ ಶಾಲಾ ಮಕ್ಕಳಿಗೆ ಅನುದಾನ ರಹಿತ ಶಾಲೆಗಳಲ್ಲಿ ಇರಬೇಕಾದ ಸೌಲಭ್ಯಗಳು ಯಾವುದೇ ಇಲ್ಲ. ಸ್ವಚ್ಛವಾದ ಶೌಚಾಲಯ ಇಲ್ಲ, ಬೆಂಚ್ಗಳಿಲ್ಲ. 24 ಮಾನದಂಡಗಳ ಏನು ಉಲ್ಲೇಖ ಆಗಿರುತ್ತೆ. 24 ಮಾನದಂಡಗಳ ನಿಯಮ ಪ್ರಕಾರ ಏನು ಅವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಆದರೆ ಯಾವುದೇ ರೂಲ್ಸ್ ಫಾಲೋ ಮಾಡದೆ ಇವರು ಲಂಚಕ್ಕಾಗಿ ಏನು ತಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹರಾಜು ಹಾಕ್ತಾರೆ ಅನ್ನೋದು ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಸಾರ್ವಜನಿಕರು ಸರ್ಕಾರಿ ಶಾಲೆಗಳಿಗೆ ಕಳಿಸೋಕೆ ಮಕ್ಕಳನ್ನು ಹಿಂದೇಟು ಹಾಕ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಏನು ಖಾಸಗಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆದವರು ಒತ್ತು ಕೊಡೋದಾಗಿ, ಹೀಗಾಗಿ ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಏನು ಭಾರಿ ಗೋಲ್ಮಾಲ್ ನಡೆದಿದೆ. ಹೀಗಾಗಿ ಯಾವುದೇ ತರ ಶಾಲಾ ಮಕ್ಕಳಿಗೆ ಬೆಂಚ್ ಇಲ್ಲ, ಮತ್ತೆ ಅಲ್ಲೇ ಅನಧಿಕೃತವಾಗಿ ಒಂದು ಕೋಚಿಂಗ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಣ್ಣ ಮಕ್ಕಳಿಗೆ. ಈಗಾಗಲೇ ಏನು ಖಾಸಗಿ ಶಾಲೆಗಳಲ್ಲಿ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡಬೇಕಾಗಿತ್ತು, ಅನುದಾನ ರಹಿತ ಶಾಲೆಗಳಿಗೂ ಕೂಡ ಒತ್ತು ಕೊಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಏನು ಜಿಲ್ಲಾ ಶೈಕ್ಷಣಿಕ ಅಧಿಕಾರಿಗಳು ಏನು ಯಾವುದೇ ತರ ಇಲ್ಲಿ ಸರ್ಕಾರಿ ಶಾಲೆಗೆ ಒಂದು ಯಾವುದೇ ಸವಲತ್ತುಗಳನ್ನು ಕೊಡದೆ ಹಿಂದೇಟು ಹಾಕೋದಕ್ಕಾಗಿ ಅಲ್ಲಿ ಮಕ್ಕಳು ಏನು ಪಾಲಕರು ಒಂದು ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ ಏನು
ಏನು ಸರ್ಕಾರಿ ಶಾಲೆಗಳು ಹಾಳು ಬೀಳೋಕೆ ಈ ಶಿಕ್ಷಣ ಇಲಾಖೆನೇ ಕಾರಣ ಅಂತ ಹೇಳ್ಬೋದು. ಸರ್ಕಾರಿ ಇಲಾಖೆಗಳಿಗೆ ಸವಲತ್ತು ನೀಡಿದ್ರೆ ಎಲ್ಲ ಮಕ್ಕಳು ಬಂದು ಅಲ್ಲೇ ಸರ್ಕಾರಿ ಶಾಲೆಯಲ್ಲಿ ಕಲಿತಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಗಿಂಬಳಕ್ಕಾಗಿ ಏನು ಒಂದು ಖಾಸಗಿ ಶಾಲೆಗಳಿಗೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಾನದಂಡಗಳನ್ನು ಒಂದು ಹೊರಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ ಹೇಗೆ ಹೇಳ್ಬೇಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಭಾರಿ ಪ್ರಮಾಣದ ಗೋಲ್ಮಾಲ ಆಗಿದೆ. ಇಂಚು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇದು ಬೆಳಗಾವಿಯಲ್ಲಿ ಏನು ಬೆಳಗಾವಿ ವಿಭಾಗ ಆಗಿರ್ಬೋದು ಮತ್ತು ಚಿಕ್ಕೋಡಿ ವಿಭಾಗ ಆಗಿರ್ಬೋದು ಎಲ್ಲಾ ಶಾಲೆಗಳಲ್ಲಿ ಇದೇ ಒಂದು ಅಕ್ರಮವಾಗಿ ಒಂದು ಮಕ್ಕಳಿಗೆ ಬೆಂಚ್ ನೀಡುವಲ್ಲಿ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಮಧುಮಾಲ. ಎಸ್, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.